ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆನೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಯೋಧರನ್ನ ಕರೆಸಿ ಒಂದು ಪ್ರಶ್ನೆನ ಕೇಳ್ತಾನೆ. ಈ ಯುದ್ಧನ ನೀವು ಎಷ್ಟು ದಿನಗಳಲ್ಲಿ ಮುಗಿಸ್ತೀರಾ ಅಂತ. ಆಗ ಕರ್ಣ 28 ದಿನಗಳಲ್ಲಿ, ದ್ರೋಣಾಚಾರ್ಯ 24 ದಿನಗಳಲ್ಲಿ, ಭೀಷ್ಮ 20 ದಿನಗಳಲ್ಲಿ, ಅರ್ಜುನ 28 ದಿನಗಳಲ್ಲಿ ಮುಗಿಸ್ತೀನಿ ಅಂತ ಹೇಳ್ತಾರೆ. ಆಗ ಬಾರ್ಬರಿಕ ತನಗೆ ಶಿವನಿಂದ ವರವಾಗಿ ಸಿಕ್ಕ 3 ಬಾಣಗಳಿಂದ ನಾನು ಕೇವಲ 1 ನಿಮಿಷಗಳಲ್ಲಿ ಈ ಕುರುಕ್ಷೇತ್ರ ಯುದ್ಧನ ಮುಗಿಸ್ತೀನಿ ಅಂತ ಹೇಳ್ತಾನೆ. ಮೊದಲನೇ ಬಾಣ ಯಾರನ್ನ ಕಾಪಾಡಬೇಕು ಅನ್ನೋದನ್ನ ಗುರುತಿಸುತ್ತೆ, 2ನೇ ಬಾಣ ಯಾರನ್ನ ಶಿಕ್ಷಿಸಬೇಕು ಅನ್ನೋದನ್ನ ಗುರುತಿಸುತ್ತೆ, 3ನೇ ಬಾಣ ಅವರನ್ನ ವಿನಾಶ ಮಾಡುತ್ತೆ ಅಂತ ಹೇಳ್ತಾನೆ. ಆದ್ರೆ ನಾನು ಯಾರ ಕಡೆ ತುಂಬಾ ಬಲಹೀನತೆ ಇರ್ತಾರೋ ಅವರ ಪೈಕಿ ನಿಂತು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಬಾರ್ಬರಿಕ ಏನಾದ್ರೂ ಯುದ್ಧ ಮಾಡಿದ್ರೆ ಫಲಿತಾಂಶಗಳು ಏರುಪೇರು ಆಗ್ತವೆ ಅನ್ನೋದನ್ನ ಗುರುತಿಸಿದ ಶ್ರೀಕೃಷ್ಣ ಪರಮಾತ್ಮ ಬಾರ್ಬರಿಕನ ಹತ್ತಿರ ಬ್ರಾಹ್ಮಣ ವೇಷದಲ್ಲಿ ಹೋಗಿ ಒಂದು ದಾನ ಬೇಕು ಅಂತ ಕೇಳ್ತಾನೆ. ಆಗ ಬಾರ್ಬರಿಕ ನಿನಗೇನು ಬೇಕು ಕೇಳೋ ಅಂತ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಬಾರ್ಬರಿಕನ ಎದುರು ಒಂದು ಕನ್ನಡಿಯನ್ನ ಇಟ್ಟು ನನಗೆ ಈ ವೀರನ ತಲೆ ಬೇಕು ಅಂತ ಕೇಳ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬಂದಿರೋದು ಶ್ರೀಕೃಷ್ಣ ಪರಮಾತ್ಮನೇ ಅಂತ ಗುರುತಿಸಿದ ಬಾರ್ಬರಿಕ ಸಂತೋಷದಿಂದ ತನ್ನ ತಲೆನ ಕತ್ತರಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಡ್ತಾನೆ. ಆದ್ರೆ ಈ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ನನಗೆ ಅದನ್ನ ನೋಡೋ ಭಾಗ್ಯ ಕೊಡು ಅಂತ ಕೇಳ್ಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಬಾರ್ಬರಿಕನ ತಲೆಯನ್ನ ಕುರುಕ್ಷೇತ್ರ ಯುದ್ಧ ನಡೆಯೋ ಜಾಗದ ಮುಂದಿರುವ ಬೆಟ್ಟದ ಮೇಲೆ ಇಡ್ತಾನೆ. ಜೈ ಶ್ರೀಕೃಷ್ಣ. ವಿಡಿಯೋ ಇಷ್ಟ ಆದ್ರೆ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೀವು ಮಾಡೋ ಫಾಲೋ ನನಗೆ ಈ ತರ ಕಂಟೆಂಟ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ.